ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ರೆ ನಾನು ಕೂಡ ಚೆನ್ನಾಗಿರೋಕ್ಕಾಗೋದು. ನಾನು ಇವತ್ತು ಇರೋದು ಡೆಲ್ಲಿಯಲ್ಲಿ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ದ ಗ್ರೇಟ್ ಇಂಡಿಯಾ ಗೇಟ್. ಬನ್ನಿ, ಅಲ್ಲಿಗೆ ಹೇಗೆ ಹೋಗ್ಬೇಕು, ಯಾವ ತರ ಹೋದ್ರೆ ಬೆಸ್ಟು, ಯಾವ ತರ ಇಂಡಿಯಾ ಗೇಟ್ ಇದೆ, ಯಾವ್ಯಾವ ಆಂಗಲ್ ಇದೆ ಇಂಡಿಯಾ ಗೇಟ್ ಯಾವ ತರ ಕಾಣಿಸುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಹೇಳ್ತೀನಿ. ಬನ್ನಿ. ಇದು ನಾನು ನಿಮ್ಮ ಪ್ರೀತಿಯ ಕುಮಾರ್. ಇದು ಫುಟ್ಪಾತ್ ಅಂಡರ್ ಪಾಸ್. ಯಾಕಂದ್ರೆ ನಾವು ಇಂಡಿಯಾ ಗೇಟ್ ಹೋಗ್ಬೇಕಂದ್ರೆ ಇಂಡಿಯಾ ಗೇಟ್ ಇರೋದು ಆ ಕಡೆ, ನಾವು ಹೈವೇ ದಾಟ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲಿರೋ ಗೌರ್ಮೆಂಟು ಅಂಡರ್ ಪಾಸ್ ಮಾಡಿದ್ದಾರೆ. ಆ ಕಡೆ ಇಂಡಿಯಾ ಗೇಟ್ ನೋಡೋಕ್ಕೆ ಹಿಂಗೆ ಮುಂದೆ ನಡ್ಕೊಂಡು ಹೋಗ್ಬೇಕು. ಇದು ಅಲ್ಲಿ ಹೇಳಿದ್ನಲ್ಲ ಫುಟ್ಪಾತ್ ಅಂತ, ಅದೇ ಫುಟ್ಪಾತು. ಸೊ ಇಲ್ಲಿ ಅಂಡರ್ ಪಾಸ್ ಇದೆ. ಸುಮಾರು ಈ ಅಂಡರ್ ಪಾಸ್ ಒಂದು 600 ಮೀಟರ್ ಇದೆ. ಹೈವೇನೇ ಒಂದು 80 ಫೀಟ್ ಇದೆ. ಅದರಲ್ಲಿ ಫುಟ್ಪಾತ್ ಬೇರೆ. ಆ ಕಡೆ ಒಂದು 20 ಫೀಟ್ ಫುಟ್ಪಾತ್ ಇದೆ, ಈ ಕಡೆ ಒಂದು 20 ಫೀಟ್ ಫುಟ್ಪಾತ್ ಇದೆ. ಇದು ಎಂಟ್ರೆನ್ಸ್ ಇಂಡಿಯಾ ಗೇಟ್ಗೆ ಓಕೆ. ಅಂಡರ್ ಪಾಸಲ್ಲಿ ಇಲ್ಲಿ ಇಂಡಿಯಾ ಗೇಟ್ದು ಮತ್ತೆ ಯಾವುದು ಕರ್ತವ್ಯ ಇದು ನಾನು ಹೋಗ್ತಾ ಇದ್ದೀವಲ್ಲ ಪಾತ್ದು ಲೇಔಟ್. ಅದು ಯಾವ ಥರ ಇದೆ ಅಂಡರ್ ಪಾಸ್ ಅಂದರೆ ಈ ಥರ ಇದೆ ನೋಡಿ. ತುಂಬ ಡೀಟೇಲ್ ಆಗಿ ಹಾಕಿದ್ದಾರೆ. ಈ ಅಂಡರ್ ಪಾಸಲ್ಲಿ ಇಂಡಿಯಾ ಗೇಟ್ದಾಗಲಿ ಫುಟ್ಪಾತ್ ಪಾರ್ಕ್ದಾಗಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ನಾನು ಅಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನೀವು ಇಂಡಿಯಾ ಗೇಟ್ ಬಂದಾಗ ತಪ್ಪದೆ ಇದನ್ನ ವಿಸಿಟ್ ಮಾಡಿ. ಇದು ನೋಡಿ, ಏಪ್ರಿಲ್ 1947 ಇಂಡಿಯಾ ಗೇಟ್ ಆ ಥರ ಇತ್ತು, ಫೋಟೋದಲ್ಲಿ ಇತ್ತಲ್ಲ ಆ ಥರ. ಇದು ಜನವರಿ 26, 1951 ಸಾರಿ 1951 ನಮಗೆ ಗೊತ್ತಲ್ವಾ ಡೇಟ್ ಏನಂತ? ಗೊತ್ತಿದ್ರೆ ಕಮೆಂಟ್ ಹಾಕಿ. ನನಗೂ ಕೂಡ ಗೊತ್ತು, ಬಟ್ ನಾನು ಹೇಳೋದು ನೀವು ಕಮೆಂಟ್ ಹಾಕಿ. ಇದು ಇಂಡಿಯಾ ಗೇಟು, ಆ ಥರ ಪಾರ್ಕ್ ಇತ್ತು. ಈ ಥರ ಇದು ಹೈವೇ. ತುಂಬ ಡೀಟೇಲಾಗಿ ಹಾಕಿದರೆ ಈ ವಿಡಿಯೋದಲ್ಲಿ ಜಸ್ಟ್ ನನ್ನ ಮೂಮೆಂಟ್ ಹೋಗ್ತಾ ಇರುತ್ತೆ ನೋಡಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಾವತ್ತೋ ಒಂದು ದಿವಸ ಅಂದ್ಕೊಂಡಿದ್ದೆ ಇಂಡಿಯಾ ಗೇಟ್ ನೋಡಬೇಕು ಅಂತ. ಮೊಬೈಲಲ್ಲಿ ನೋಡ್ತಿದ್ದೆ ಇಷ್ಟು ದಿನ, ಕ್ಯಾಲೆಂಡರ್ಗಳಲ್ಲಿ ನೋಡ್ತಿದ್ದೆ, ಯಾವುದೇ ಬಾಲಿವುಡ್ ವಿಡಿಯೋ ಸಾಂಗಲ್ಲಿ ನೋಡ್ತಾ ಇದ್ದೆ. ಕೊನೆಗೂ ಇಂಡಿಯಾ ಗೇಟ್ ಬಂದೆ. ಸುಮಾರು 600 ಮೀಟರ್ ಇತ್ತು. ಆ ಕಡೆಯಿಂದ ಈ ಕಡೆಗೆ ದಾಟ್ಕೊಂಡು ಬಂದಿದ್ದೀನಿ ನೋಡಿ ಇಂಡಿಯಾ ಗೇಟ್. ಬಾ, ಸಿಕ್ಕಾತ್ ಖುಷಿ ಆಗ್ತಿದೆ. ಕಣ್ಮುಂದೆನೇ ಇದೆ. ಇಷ್ಟು ದಿನ ಎಲ್ಲೋ ನೋಡ್ತಿದ್ದೆ, ಇವತ್ತು ಕಣ್ಮುಂದೆನೇ ಇದೆ. ಇಲ್ಲೆಲ್ಲ ತುಂಬ ಜನ ಬಂದಿದ್ದಾರೆ, ತುಂಬ ಕಡೆಯಿಂದ ಬಂದಿದ್ದಾರೆ. ತುಂಬ ನಮ್ಮ ಕರ್ನಾಟಕದಿಂದನೂ ಕೂಡ ತುಂಬ ಜನ ಬಂದಿದ್ರು, ಮಾತಾಡ್ಸಿದ್ರು. ನನಗೂ ಕೂಡ ಖುಷಿ ಆಯ್ತಿದ್ದು. ನಾನು ಅವ್ರಿಗೆ ಮುಂದೆ ನಿಂತ್ಕೊಂಡಿದ್ದೀನಿ. ಯಾರಿಗೊಬ್ರಿಗೆ ಮೊಬೈಲ್ ಕೊಟ್ಟೆ ವಿಡಿಯೋ ಶೂಟ್ ಮಾಡಿದ್ರು ಒಂದು 2 ನಿಮಿಷ ಅಂತ ಬ್ಲಾಗ್ಗೋಸ್ಕರ. ಪಾಪ ಏನು ಹೇಳ್ದೇನೆ ವಿಡಿಯೋ ಶೂಟ್ ಮಾಡಿಕೊಟ್ರು. ಖುಷಿ ಆಯಿತು ನನಗೂ. ಇಲ್ಲಿ ನೋಡಿ, ಇಲ್ಲೆಲ್ಲ ರೀಲ್ಸ್ ಮಾಡ್ತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ವೈ ಐ ಡೋಂಟ್ ಪರ್ಸನಲ್ ನಾವು ಕೇಳೋ ಹಾಗಿಲ್ಲ. ಮಾಡಲಿ, ಅವ್ರ ಇಷ್ಟ. ಸ್ವತಂತ್ರ ಸಿಕ್ಕಿದೆ ಅದಕ್ಕೋಸ್ಕರ ಅಲ್ವಾ ನಮಗೆ ಜನ್ಮಕ್ಕೆ ಹೋಗೋ ಫ್ರೀಡಮ್. ಇಂಡಿಯಾ ಗೇಟ್ ಮುಂದೆ ಬನ್ನಿ, ನಾನು ನಿಮಗೆ ಇಂಡಿಯಾ ಗೇಟ್ ಫ್ರಂಟ್ ವ್ಯೂ, ರೈಟ್ ಸೈಡ್ ವ್ಯೂ, ಬ್ಯಾಕ್ ಸೈಡ್ ವ್ಯೂ, ಲೆಫ್ಟ್ ಸೈಡ್ ವ್ಯೂ, ಪಿನ್ ಟು ಪಿನ್ ಡೀಟೇಲ್ ತೋರಿಸ್ತೀನಿ. ನೀವು ಇಂಡಿಯಾ ಗೇಟ್ನ ಕಾಮನ್ ಆಗಿ ಈ ವ್ಯೂ ಇಂದ ನೋಡಿರ್ತೀರ, ಫ್ರಂಟ್ ವ್ಯೂ ಇಂದ. ಈ ವ್ಯೂ ಇಂದ ಕಾಮನ್ ಆಗಿ ಇಂಡಿಯಾ ಗೇಟ್ ಎಲ್ಲರೂ ನೋಡಿರ್ತೀರ. ಬಟ್ ರೈಟ್ ಸೈಡ್ ಇಂದ ಯಾವ ತರ ಇಂಡಿಯಾ ಗೇಟ್ ಕಾಣಿಸುತ್ತೆ ಅನ್ನೋದು ಯಾರು ನೋಡಿರಲ್ಲ. ಬಟ್ ಡೈರೆಕ್ಟ್ ಆಗಿ ಬಂದಿರೋರು ನೋಡಿರ್ತಾರೆ. ಬಟ್ ಡೈರೆಕ್ಟ್ ಆಗಿ ಯಾರು ಬಂದಿಲ್ಲ, ಯಾರು ಮೊಬೈಲಲ್ಲಿ ನೋಡಿರ್ತಾರೋ ಅವರೆಲ್ಲ ಇವತ್ತು ಈ ವಿಡಿಯೋದಲ್ಲಿ ನೋಡ್ಬೋದು. ರೈಟ್ ಸೈಡ್ ವ್ಯೂ ಈ ತರ ಕಾಣಿಸುತ್ತೆ ನೋಡಿ. ಇದು ರೈಟ್ ಸೈಡ್ ವ್ಯೂ ಇಂಡಿಯಾ ಗೇಟ್ ಇಂದ ಈ ತರ ಕಾಣಿಸುತ್ತೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನಾನು ಇಷ್ಟು ದಿವಸ ಫ್ರಂಟ್ ವ್ಯೂ ಇಂದ ಇಂಡಿಯಾ ಗೇಟ್ ನೋಡ್ತಿದ್ದೆ. ಇವತ್ತು ರೈಟ್ ಸೈಡ್ ವ್ಯೂ ಅಲ್ಲಿ ಕಾಣಿಸ್ತಿರೋದು ಯಾರು ಗೊತ್ತಾ? ಬೇರೆ ಯಾರಿಲ್ಲ, ದ ಗ್ರೇಟ್ ಇಂಡಿಯನ್ ಫ್ರೀಡಮ್ ಫೈಟರ್ ಸುಭಾಷ್ ಚಂದ್ರ ಬೋಸ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ತುಂಬಾ ಮಹಾನ್ ವ್ಯಕ್ತಿಗಳಿದ್ದಾರೆ. ಇಂಡಿಯನ್ ಫ್ರೀಡಮ್ ಫೈಟರು, ಸ್ವತಂತ್ರ ಹೋರಾಟಗಾರರು. ಅವರಿಂದನೇ ಇವತ್ತೆಲ್ಲ ನಮ್ಗೆ ಸ್ವತಂತ್ರ ಸಿಕ್ಕಿರೋದು, ನಾವು ಇಷ್ಟೊಂದು ಫ್ರೀಡಮ್ ಆಗಿ ಸುತ್ತಾ ಇರೋದು. ಇಲ್ಲಿ ನೋಡಿ, ಇದು ಇಂಡಿಯಾ ಗೇಟ್ ಬ್ಯಾಕ್ ಸೈಡ್ ವ್ಯೂ ಈ ತರ ಕಾಣಿಸುತ್ತೆ. ಆ ಬ್ಯಾಕ್ ಸೈಡ್ ವ್ಯೂ ಇಂದ ಈ ಕಡೆಯಿಂದ ನೋಡಿದ್ರೆ ನಾವು ಕೆಂಪು ಕೋಟೆ ಕಾಣಿಸುತ್ತೆ. ರೆಡ್ ಕಿಲಾ, ಹಿಂದಿಯಲ್ಲಿ ರೆಡ್ ಕಿಲಾ ಅಂತಾರೆ, ಇಂಗ್ಲಿಷಲ್ಲಿ ರೆಡ್ ಕೋಟ್ ಅಂತಾರೆ, ಕನ್ನಡದಲ್ಲಿ ಕೆಂಪು ಕೋಟೆ ಅಂತಾರೆ. ಇಲ್ಲಿವರೆಗೂ ಬಂದು ಇಂಡಿಯಾ ಗೇಟ್ ನೋಡಿ ನಮ್ಮ ಬಾಸ್ ಹತ್ರ ಮಾತಾಡಿಸ್ಕೊಂಡು ಒಂದು ಸೆಲ್ಯೂಟ್ ಆಗದೆ ಹೋಗಿದ್ರೆ ನಮಗೆ ಅವಮಾನ, ನಮಗೆ ಬೇಜಾರು. ಬನ್ನಿ, ನಿಯರ್ ಹೋಗಿ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಒಂದು ಸೆಲ್ಯೂಟ್ ಹಾಕಿ ಮಾತಾಡ್ಸ್ಕೊಂಡು ಹೋಗೋಣ. ಇದು ಇಂಡಿಯಾ ಗೇಟ್ ಬ್ಯಾಕ್ ಸೈಡ್ ವ್ಯೂ. ಈಗ ಲೆಫ್ಟ್ ಸೈಡ್ ವ್ಯೂ ತೋರಿಸ್ತೀನಿ ಬನ್ನಿ. ಹಂಗೆ ಯಾವ ತರ ಕಟ್ಟಿದಾರಲ್ವಾ, ಕಟ್ಟಿರೋಂಥ ಡಿಸೈನರ್ಸ್ಗಳಿಗೆ, ಇಂಜಿನಿಯರ್ಸ್ಗಳಿಗೆ. ಇದು ಬ್ಯಾಕ್ ಲೆಫ್ಟ್ ಸೈಡ್ ವ್ಯೂ.
ಆ ಕಡೆ ರೈಟ್ ಸೈಡ್ ಸೇಮ್ ಇದೆ, ಆ ಕಡೆ ಈ ಕಡೆ ಲೆಫ್ಟ್ ರೈಟು ಬೋತ್ ಸೇಮ್ ಒಂದೇ ಥರ ಇದೆ. ಆಗ್ಲೇ ಹೇಳ್ತಿದ್ದೆ, ಕಟ್ಟಿರೋಂಥ ಡಿಸೈನರ್ಸ್ಗಳು ಇಂಜಿನಿಯರ್ಸ್ಗಳೇ ನನ್ನ ಕಡೆಯಿಂದ ಒಂದು ಸಲ್ಯೂಟು. ಇಂಥ ಒಂದು ಬ್ಯೂಟಿಫುಲ್ ಇಂಡಿಯಾ ಗೇಟ್ ನಮ್ಮ ಇಂಡಿಯಾದಲ್ಲಿ ಇರೋದಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ. ಎಲ್ಲೆಲ್ಲಿಂದನೋ ಬರ್ತಾರೆ ಜನ, ಫಾರಿನಿಂದ ಕೂಡ ಬಂದು ನೋಡ್ತಾರೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಇಂಡಿಯಾದವರಾಗಿ ಹೇಳ್ಕೊಳಕ್ಕೆ. ಅಂತೂ ಇಂದು ಇಂಡಿಯಾ ಗೇಟ್ ಇದೆ ಕೆಂಪುಕೋಟೆ. ನಾನು ಆಗ್ಲೇ ಹೇಳ್ತೀನಲ್ಲ, ಸುಭಾಷ್ ಚಂದ್ರ ಬೋಸ್ ಅವ್ರ ಕಡೆಯಿಂದ ನೋಡಿದ್ರೆ ಆ ಕೆಂಪುಕೋಟೆ ಕಾಣಿಸುತ್ತೆ. ಆ ಗ್ಯಾಪ್, ಇಂಡಿಯಾ ಗೇಟ್ ಗ್ಯಾಪ್ ಏನಿದೆಯಲ್ಲ, ಆ ಗ್ಯಾಪ್ ಇಂದ ನೋಡಿದ್ರೆ ಕೆಂಪುಕೋಟೆ ಕಾಣಿಸುತ್ತೆ. ಯಾವ ರೇಂಜಲ್ಲಿ ತಲೆ ಓಡಿಸಿರಿ ಕೂಡ ನೋಡಿ, ಆ ಗ್ಯಾಪ್ ಇಂದ ಆ ಕಡೆಯಿಂದ ನೋಡಿದ್ರೆ ಕೆಂಪುಕೋಟೆ, ಈ ಕಡೆಯಿಂದ ನೋಡಿದ್ರೆ ಸುಭಾಷ್ ಚಂದ್ರ ಬೋಸ್. ಕೊನೆಗೂ ಇಂಡಿಯಾ ಗೇಟ್ ಮುಗಿಸ್ಕೊಂಡು ನೋಡಿ ತುಂಬ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ತಗೊಂಡು ತುಂಬ ಖುಷಿ ಆಯಿತು. ಈ ಥರ ಎಕ್ಸ್ಪೀರಿಯನ್ಸ್ ನನಗೆ ಯಾವತ್ತೂ ಆಗಿರಲಿಲ್ಲ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಯಿತು. ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಒಂದು ಪ್ಲೇಸ್ಗೆ ಹೊರಟೆ. ಅದು ಯಾವ ಪ್ಲೇಸ್ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಯಾರಾದರೂ ಹೊಸೊಬ್ರು ನೋಡ್ತಾ ಇದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇನ್ನೊಬ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿ, ನೀವು ಕೂಡ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಮ ಪ್ರೀತಿಯ ಕುಮಾರ್. ನಿಮ್ಮ ಭೇಟಿ ಮತ್ತೆ ಆಗ್ತಾ ಇರುತ್ತೆ. ಮತ್ತೆ ಸಿಗೋಣ. ಬಾಯ್.